ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಚಂದ್ರಮಠ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಕಾರ್ಯದರ್ಶಿ ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆ. ಜಗತ್ತಿನಾದ್ಯಂತ ಸೆಪ್ಟೆಂಬರ್ 29 ಈ ಒಂದು ದಿನವನ್ನು ವಿಶ್ವ ಹೃದಯದ ದಿನಾಚರಣೆಯನ್ನಾಗಿ ಆಚರಿಸಲಾಗ್ತಾಯಿದೆ. ಈ ಒಂದು ದಿನಾಚರಣೆಯ ಉದ್ದೇಶ ಜನಸಾಮಾನ್ಯರಿಗೆ ಹೃದಯದ ಆರೋಗ್ಯದ ಬಗ್ಗೆ ತಿಳುವಳಿಕೆ ಕೊಡಬೇಕು. ಈ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂತೀವಲ್ಲ, ಅದು ಆಗದಂತೆ ನಾವು ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಅದಕ್ಕಾಗಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆಯ ವತಿಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಅನೇಕ ಹೃದಯದ ತಜ್ಞ ವೈದ್ಯರನ್ನು ಸಂದರ್ಶಿಸಿದ್ದೇವೆ. ಈ ಒಂದು ವಿಡಿಯೋವನ್ನು ನೀವು ನೋಡಬೇಕು, ಎಲ್ರಿಗೂ ಹಂಚಬೇಕು ಮತ್ತು ನಿಮ್ಮ ಹೃದಯದ ಕಾಳಜಿಯನ್ನು ನೀವೇ ಮಾಡಬೇಕು. ಯಾಕಂದರೆ ಅನೇಕ ಸಲ ಹೃದಯದ ಕಾಯಿಲೆಗಳು ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಜೀವನ ಶೈಲಿಯ ಮೇಲೆ ಅವಲಂಬಿತವಾಗಿರ್ತದೆ. ಮುಖ್ಯವಾದ ಪ್ರಶ್ನೆ, ಎಷ್ಟೋ ಜನ ಪ್ರತಿದಿನ ವ್ಯಾಯಾಮ ಮಾಡ್ತಾ ಇರ್ತಾರೆ, ಅವರ ತೂಕ ಕೂಡ ಸಮತೋಲನದಲ್ಲಿರುತ್ತೆ, ದೇಹ ಸಾಮರ್ಥ್ಯದಲ್ಲಿಯೂ ಅವರು ಫಿಟ್ ಆಗಿರ್ತಾರೆ. ಆದರೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಆಗುತ್ತೆ. ಇದನ್ನು ಮುಂಚಿತವಾಗಿ ತಿಳಿದುಕೊಳ್ಳೋಕ್ಕೆ ಏನಾದರೂ ಪರೀಕ್ಷೆ ಇದ್ದಾವೆ? ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಯಾಕೆ ಆಗುತ್ತದೆ ಮತ್ತು ಅದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದನ್ನು ವಿವರಿಸ್ತೀರಾ? ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಿಲಿಂದ್ ರಮಾಕಾಂತ್ ಕುಲಕರ್ಣಿ. ನಾನು ಒಬ್ಬ ಹೃದಯ ತಜ್ಞ. ಕಳೆದ 20 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಹೃದಯಾಘಾತ ಪ್ರಮಾಣವು 22% ಹೆಚ್ಚಾಗಿದೆ. ಪ್ರತಿ ವರ್ಷ ಸರಾಸರಿ 30 ಲಕ್ಷ ಜನರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಈ ಸಾವಿನ ಭಯಾನಕ ಅಂಶ ಏನೆಂದರೆ 32% ರೋಗಿಗಳು 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವಕರು. ಹೃದಯಾಘಾತ ಅಂದರೆ ಕೇವಲ ಧೂಮ್ರಪಾನ ಮಾಡುವವರಿಗೆ, ಮದ್ಯಪಾನ ಮಾಡುವವರಿಗೆ, ವ್ಯಾಯಾಮವಿಲ್ಲದವರಿಗೆ ಮಾತ್ರ ಆಗುತ್ತೆ ಅಂತ ಅರ್ಥಲ್ಲ. ಆದರೆ ವಾಸ್ತವದಲ್ಲಿ ಸ್ವಸ್ಥ ದೇಹ, ಒಳ್ಳೆಯ ಅಭ್ಯಾಸ, ವ್ಯಾಯಾಮ ಮಾಡುವವರಿಗೆ ಕೂಡ ಕೆಲವೊಮ್ಮೆ ಹೃದಯಾಘಾತಕ್ಕೆ ಗುರಿಯಾಗುತ್ತಾರೆ. ಉದಾಹರಣೆಗೆ ಒಂದು ವಿಷಯ ಹೇಳ್ತೀನಿ. ನಾನು DM ಕಾರ್ಡಿಯಾಲಜಿ ವ್ಯಾಸಂಗ ಮಾಡುತ್ತಿದ್ದಾಗ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಇದ್ದ. ಅವನಿಗೆ 3 ದಿನದಲ್ಲಿ ಅಸೈನ್ಮೆಂಟ್ ಮುಗಿಸ್ಬೇಕಿತ್ತು. ಆವಾಗ ಅವನು 3 ದಿನ ನಿರಂತರ ನಿದ್ದೆ ಇಲ್ಲದೆ, ಊಟ ಇಲ್ಲದೆ ಕೆಲಸ ಮಾಡಿದ. ಆದರೆ 3ನೇ ದಿನ ಅವನಿಗೆ ಹೃದಯಾಘಾತ ಆಯಿತು. ಯಾಕಾಯಿತು ಹಂಗಾರೆ? ಇಂತಹ ತೀವ್ರ ಒತ್ತಡದಲ್ಲಿ ಸಂದರ್ಭದಲ್ಲಿ ದೇಹದಲ್ಲಿ ಸೀರಮ್ ಕಾರ್ಟಿಸಾಲ್ ಮಟ್ಟವು ಹೆಚ್ಚಾಗುತ್ತೆ. ಇದರಿಂದ ರಕ್ತದ ಗುಣತತ್ವದಲ್ಲಿ ಬದಲಾವಣೆ, ಹೈಪರ್ ಕಾಗುಲ್ ಸ್ಟೇಟ್ ಆಗಿ ರಕ್ತ ಗಟ್ಟಿಯಾಗುವ ಪ್ರವೃತ್ತಿ ಹೆಚ್ಚಾಗುತ್ತೆ. ಈ ಸ್ಥಿತಿಯಲ್ಲಿ ಹೃದಯದ ರಕ್ತನಾಳಗಳಲ್ಲಿ ತಡೆ ಉಂಟು ಮಾಡಿ ಹೃದಯಾಘಾತಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಹೃದಯಾಘಾತಕ್ಕೆ ಪ್ರಮುಖ 5 ಕಾರಣಗಳಿವೆ. 1. ರಕ್ತ ಒತ್ತಡ, BP, ಮಧುಮೇಹ, ಶುಗರ್, ಕೊಲೆಸ್ಟ್ರಾಲ್ ಹೆಚ್ಚಳ, ಅತಿಯಾದ ದೇಹಭಾರ. 5ನೇದು ಒತ್ತಡದಿಂದಲೇ ಹೆಚ್ಚು ಹೃದಯಾಘಾತ ಸಮಸ್ಯೆ ಈ ಸಂದರ್ಭದಲ್ಲಿ ಆಗುತ್ತೆ. ಹೃದಯವನ್ನು ಕಾಪಾಡಿಸಿಕೊಳ್ಳಲು ನಾವು 6 S ದಿಂದ ದೂರಿರಬೇಕು. 1. ಸಾಲ್ಟ್, ಅತಿ ಉಪ್ಪು. 2. ಶುಗರ್, ಸಕ್ಕರೆ. ಸ್ಪಿರಿಟ್ ಅಂತೀವಿ, ಮದ್ಯಪಾನ. ಸ್ಮೋಕಿಂಗ್, ಧೂಮ್ರಪಾನ. ಸ್ಟ್ರೆಸ್, ಒತ್ತಡ. ಸೆಡೆಂಟ್ರಿ ಲೈಫ್ ಸ್ಟೈಲ್, ವ್ಯಾಯಾಮವಿಲ್ಲದೆ ಜೀವನ ಶೈಲಿ. ಧನ್ಯವಾದಗಳು ಡಾಕ್ಟ್ರೆ. ಈ ಎದೆ ನೋವು ಬಂದಾಗ ತಕ್ಷಣ ಯಾವ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು? ಯಾಕಂದರೆ ಎಷ್ಟೋ ಜನ ಇದು ಅಸಿಡಿಟಿ ಇದೆ ಅಂತ ಅಂಟಾಸಿಟ್ಟು ಒಂದು ಮಲಗಿಬಿಡ್ತಾರೆ. ಹೃದಯಾಘಾತದ ನೋವು ಕ್ಲಾಸಿಕಲ್ ಆಗಿ ಬರೋದಿಲ್ಲ. ಅವರಿಗೆ ಅಸಿಡಿಟಿ ಆಗಿರುವ ಅದೇ ರೀತಿ ನೋವು ಬರುತ್ತೆ. ಬೆನ್ನು ಆಗ್ಬೋದು ಅಥವಾ ಶೋಲ್ಡರ್ ಪೇನ್ ಅಂತ ಬರ್ಬೋದು. ಸೊ ಅಂಥವರು ಪ್ರಥಮ ಚಿಕಿತ್ಸೆಯನ್ನು ಹೇಗೆ ತಗೊಳ್ಬೇಕು? ಇಂಥವರಿಗೆ ನಿಮ್ಮ ಸಂದೇಶ ಏನು? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂತೋಷ್ ಚಿಕ್ಕೋಡಿ. ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಹೃದಯರೋಗ ತಜ್ಞನಾಗಿ ಕಳೆದ 4 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೊ ಚೆಸ್ಟ್ ಪೇನ್ ಯಾವ ಥರ ಇರುತ್ತೆ? ಸೊ ಚೆಸ್ಟ್ ಪೇನ್ ಕ್ಯಾನ್ ಬಿ ವೇರಿಡ್. ಇಟ್ ಡಿಪೆಂಡ್ಸ್ ಆನ್ ಪೇಷಂಟ್ ಟು ಪೇಷಂಟ್. ಸೊ ಚೆಸ್ಟ್ ಪೇನ್ ಏನಾಗುತ್ತೆ, ಕೆಲವರಿಗೆ ಫುಲ್ ಎದೆನೋ ಬಂದು ಅದ್ರ ಜೊತೆ ಬೆವರು ಬರುತ್ತೆ, ಅಥವಾ ಎದೆನೋ ಕಾಣಿಸ್ಕೊಂಡಾಗ ಎಡಗೈ ಹರಿಯೋದು, ಎದೆನೋ ಕಾಣಿಸ್ಕೊಂಡಾಗ ಗಂಟಲು ನೋವುದು, ಎದೆನೋ ಕಾಣಿಸ್ಕೊಂಡಾಗ ಬೆನ್ನು ನೋವುದು. ಎದೆನೋ ಜೊತೆ ಬೆವರು ಇತ್ತಂದರೆ ದಟ್ ಈಸ್ ವೆರಿ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ಹಾರ್ಟ್ ಪ್ರಾಬ್ಲಮ್. ಆಮೇಲೆ ಎದೇನೋ ಅಕಸ್ಮಾತ್ ನಡೆದ ತಕ್ಷಣ ಬರೋದಿತ್ತಂದರೆ ದಟ್ ಈಸ್ ಆಲ್ಸೋ ವೆರಿ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ಹಾರ್ಟ್ ಪ್ರಾಬ್ಲಮ್, ಅದಕ್ಕೆ ನಾವು ಎಂಜೈನಾ ಅಂತ ಹೇಳ್ತೀವಿ. ಸೊ ಸಮ್ಟೈಮ್ಸ್ ಕೆಲವರಲ್ಲಿ ಏನೂ ಸಿಂಪ್ಟಮ್ ಬರೋಂಗಿಲ್ಲ, ಆದರೂ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅದು ಏನಂತೀವಿ ನಾವು ಸೈಲೆಂಟ್ MI ಅಂತೀವಿ. ಸೊ ಇದು ಯಾರಲ್ಲಿ ಕಾಮನ್ ಅಂತಂದರೆ ವಯಸ್ಸಾದವರಲ್ಲಿ, ಶುಗರ್ ಇದ್ದವರಲ್ಲಿ, ಕಿಡ್ನಿ ಪ್ರಾಬ್ಲಮ್ ಇದ್ದವರಲ್ಲಿ ದಿಸ್ ಈಸ್ ಕಾಮನ್. ಆಮೇಲೆ ಹೆಣ್ಮಕ್ಳಲ್ಲಿ ಸೊ ಏಟಿಪಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ಏನೋ ಸರ್ಜರಿ ಮಾಡ್ಸೋಕೆ ಹೋಗಿರ್ತಾರೆ, ಆವಾಗ ECG ಮಾಡಿದ ತಕ್ಷಣ ಏನೋ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಕೇಳ್ತಾರೆ. ಸೊ ಅವಾಗ ಇಲ್ಲ ಪೇಷಂಟ್ನ ನಮ್ಗೆ ಏನೂ ಸಿಂಪ್ಟಮ್ಸ್ ಗೊತ್ತಿಲ್ಲ ಮುಂಚೆ ಅಂತ. ಸೊ ದಟ್ ಈಸ್ ಸೈಲೆಂಟ್ MI. ಇಟ್ ಇಸ್ ವೆರಿ ಕಾಮನ್ ಇನ್ ಡಯಾಬಿಟಿಕ್ಸ್, ಎಲ್ಡರ್ಲಿ ಆ್ಯಂಡ್ ಕಿಡ್ನಿ ಪೇಷಂಟ್ಸ್. ಆಮೇಲೆ
ಇನ್ನೊಂದು, ಏಜ್ ಇಸ್ ನೋ ಬಾರ್ ಫಾರ್ ಹಾರ್ಟ್ ಅಟ್ಯಾಕ್. ಸಣ್ಣ ವಯಸ್ಸಲ್ಲೂ ಹಾರ್ಟ್ ಅಟ್ಯಾಕ್ ನೋಡ್ತಾ ಇದ್ದೀವಿ. ಸೊ 20 ವರ್ಷ ಆಗಿದೆ, ಚೆಸ್ಟ್ ಪೇನ್ ಬಂದರೆ ನನಗೇನು ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಅನ್ಕೋಬಾರ್ದು. ಎನಿ ಒನ್ ಕ್ಯಾನ್ ಹ್ಯಾವ್. ಸೊ ಏಜ್ 25 ಇರಲಿ 65 ಇರಲಿ, ಯಾರಿಗಾದರೂ ಎದೆನೋ ಕಾಣಿಸ್ಕೊಂಡಾಗ ದೇ ಹ್ಯಾವ್ ಟು ಗೋ ಆ್ಯಂಡ್ ಗೆಟ್ ಎವ್ಯಾಲ್ಯೂಯೇಟೆಡ್. ಸೊ ಎದೆನೋ ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋದರೆ ದೇ ವಿಲ್ ಡೂ ಅನ್ ECG ಇಕೋ ಟೆಸ್ಟು, ಆಮೇಲೆ ದೇ ವಿಲ್ ಡೂ ಸಮ್ ಬ್ಲಡ್ ಟೆಸ್ಟ್. ಒಂದು ಸತಿ ಹಾರ್ಟ್ ಅಟ್ಯಾಕ್ ಡಯಾಗ್ನೋಸ್ ಆದರೆ ಏನು ಪ್ರೈಮರಿ ಕೊಡ್ತಾರೆ ಅಂತಂದರೆ ದೇ ವಿಲ್ ಗಿವ್ ಸಮ್ ಬ್ಲಡ್ ಥಿನ್ನರ್ಸ್. ಅದಕ್ಕೆ ನಾವು ಲೋಡಿಂಗ್ ಡೋಸ್ ಅಂತ ಹೇಳ್ತೀವಿ. ಆಸ್ಪಿರಿನ್ ಇರ್ಬೋದು, ಕ್ಲೋಪ್ರಿಬ್ರಲ್ ಅಂತ, ಟಿಕಾಗ್ರಲ್ ಅಂತ ಮಾತ್ರೆಗಳು ಕೊಡ್ಬೋದು. ಸೊ ಅದರಿಂದ ಇರುತ್ತೆ. ಸೊ ಬ್ಲಡ್ ಕ್ಲಾಟ್ ಆದಾಗ ಮತ್ತೆ ಫರ್ದರ್ ಕ್ಲಾಟ್ ಆಗಲಾದ್ರೆ ನೋಡ್ಕೊಳ್ತದೆ. ಆಮೇಲೆ ಸಮಥಿಂಗ್ ಸ್ಟ್ಯಾಟಿನ್ ಅಂತ ಗುಳಿಗೆ ಕೊಡ್ತೀವಿ, ಸೊ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದು. once the heart attack ಆಯ್ತಂದರೆ ಫಸ್ಟ್ 12 hours ಆಫ್ಟರ್ ದ ಚೆಸ್ಟ್ ಪೇನ್, ದಟ್ ಇಸ್ ಕಾಲ್ಡ್ ಗೋಲ್ಡನ್ ವಿಂಡೋ ಪೀರಿಯಡ್. ಈ ಟೈಮಲ್ಲಿ ಏನಾರು ರಕ್ತನಾಳ ಬಂದಾಯ್ತು ಅಂದರೆ ಇಮಿಡಿಯೇಟ್ಲಿ ಹಾರ್ಟ್ ಫೆಸಿಲಿಟಿ ಅಥವಾ ಕ್ಯಾಥ್ಲಾಬ್ ಫೆಸಿಲಿಟಿ ಇರೋ ಕಡೆ ಹೋಗಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತಾರೆ. ಸೊ ದಟ್ ಇಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್, ದಟ್ ಇಸ್ ಅ ಬೆಸ್ಟ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್. ಕೆಲವೊಂದು ಕಡೆ ಏನು ಮಾಡ್ತಾರೆ, ಇದು ಪೇಷಂಟ್ಸು ಹಾರ್ಟ್ ಇರೋ ಕಡೆ ಅಥವಾ ಕ್ಯಾಥ್ಲಾಬ್ ಇರೋ ಫೆಸಿಲಿಟಿ ಕಡೆ ಹೋಗೋಕ್ಕೆ ಒಂದು ತಾಸಲ್ಲಿ ಆಗಲ್ಲ. ಸೊ ಅಂಥವ್ರು ಏನು ಮಾಡಬೇಕು, ನಿಯರ್ ಬೈ ಹೋಗಿ ಇಂಜೆಕ್ಷನ್ ತೊಗೊಂಡು ದೆನ್ ದೇ ಕ್ಯಾನ್ ಗೋ ಟು ದ ಫೆಸಿಲಿಟೀಸ್ ವೇರ್ ದ ಕ್ಯಾಥ್ಲಾಬ್ ಈಸ್ ಅವೈಲಬಲ್. ಧನ್ಯವಾದಗಳು ಡಾಕ್ಟ್ರೇ. ನಮ್ಮ ಹೃದಯದ ಆರೋಗ್ಯವನ್ನು ನಾವು ಯಾವ ತಪಾಸಣೆಗಳನ್ನು ನಾವು ಮಾಡಬೇಕು? ಯಾಕಂದರೆ ಕೆಲವರಿಗೆ ECG ನಾರ್ಮಲ್ ಇರುತ್ತೆ, TMT ಮಾಡಿದರೆ ಅದು ನಾರ್ಮಲ್ ಇರುತ್ತೆ, ಆದರೂ ಅವರಿಗೆ ಹೃದಯಾಘಾತ ಆಗುತ್ತೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಯಾವಾಗ ಹೃದಯ ತಪಾಸಣೆ ಮಾಡಿಕೊಳ್ಳಬೇಕು? ಆಬ್ವಿಯಸ್ಲಿ ನಮಗೆ ಹೃದಯದ ನೋವು ಇದ್ದರೆ, ಒಮ್ಮೊಮ್ಮೆ ಅಜೀರ್ಣ ಎಸಿಡಿಟಿ ಆಗಿ ಕಾರಣುವ ಎದೆನೋವು ಇರುತ್ತೆ, ಕುತ್ತಿಗೆ ಅಥವಾ ಮೇಲಿನ ಬೆನ್ನು ನೋವು, ನಡೆದುಕೊಂಡು ಹೋದಾಗ ಹಲ್ಲಿನ ನೋವು, ದೌಡೆ ನೋವು ಅಂತೀವಿ, ಹೃದಯ ಭಾರ ಆಗುತ್ತೆ, ಮೇಲ ಬೆನ್ನು ನೂಸುತ್ತೆ. ಇವಾಗೂ ಕೂಡ ನಾವು ಹೃದಯ ತಪಾಸ ಮಾಡಬೇಕು. ಒಮ್ಮೊಮ್ಮೆ ಕುಟುಂಬದಲ್ಲಿ ಹೃದಯಾಘಾತದ ಇತಿಹಾಸ ಇದ್ದರೆ, ಒಮ್ಮೊಮ್ಮೆ ನಿಮಗೆ BP, ಸಕ್ಕರೆ, ಕೊಲೆಸ್ಟ್ರಾಲ್ ಮುಂತಾದ ಅಪಾಯಗಳಿದ್ದರೆ ನೀವು ಹೃದಯ ತಪಾಸಣೆ ಮಾಡಿಕೊಳ್ಳಬೇಕು. ಈ ಸಮಯದಲ್ಲಿ ಏನಾಗಿದೆ ಅಂದರೆ, ನಮ್ಮ ಜೀವನ ಶೈಲಿಯಲ್ಲಿ ನಾವು ಒಂದೇ ಕಡೆ ಕುಳಿತಿದ್ದೀವಿ, ನಮ್ಮ ಮನಸ್ಸು ಒತ್ತಡದಿಂದ ಎಲ್ಲ ಕಡೆ ಸುತ್ತುತ್ತಿದೆ. ಅದು ರಿವರ್ಸ್ ಆಗಬೇಕು. ನಾವು ಮನಸ್ಸು ಸ್ಥಿರತೆಯಲ್ಲಿ ಇರಬೇಕು, ದೇಹ ಎಲ್ಲ ಕಡೆ ಚಲಿಸಬೇಕು. ಹೃದಯ ಅನ್ನುತ್ತೆ, ನೀನು ನನಗೆ 1 ತಾಸು ಚಲಿಸು, ನಾನು ನಿನಗೆ ನಿರಂತರವಾಗಿ ಚಲಿಸುತ್ತೇನೆ, ಇಂತಿ ನಿನ್ನ ಹೃದಯ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟ್ರೇ. ಈ ಹೃದಯದ ರಕ್ತನಾಳದಲ್ಲಿ ಈ ಕೊಲೆಸ್ಟ್ರಾಲ್ ಬ್ಲಾಕ್ ಒಂದು ಸಲ ಫಾರ್ಮ್ ಆದ ನಂತರ ಯಾವುದಾದ್ರೂ ಮಾತ್ರೆಗಳಿಂದ ಅದನ್ನು ಕರಗಿಸಲು ಸಾಧ್ಯವಿದೆಯಾ? ಮತ್ತು ಅನೇಕ ಸಲ ಎಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವರು ಎದೆಯಲ್ಲಿ ರಕ್ತನಾಳಗಳು ಬ್ಲಾಕ್ ಆದಾಗ ಅಟೋರೋಸ್ಟ್ಯಾಟಿನ್ ಮತ್ತು ಇಕೋಸ್ಪಿನ್ ಅಂತ ತೆಗೆದುಕೊಳ್ತಾರೆ. ಈ ಮಾತ್ರೆಗಳನ್ನು ಜೀವನ ಪರ್ಯಂತ ತೆಗೆದುಕೊಳ್ಳೋದ್ರಿಂದ ದೇಹದ ಮೇಲೆ ಯಾವಾದರೂ ಅಡ್ಡ ಪರಿಣಾಮ ಇದೆಯಾ? ಅಥವಾ ಈ ಮಾತ್ರೆಗಳನ್ನು ಬಿಟ್ಟರೆ ಏನು ತೊಂದರೆ ಆಗ್ಬೋದು ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರಾ? ಕೆಲವೊಂದು ಸತಿ ಏನಾಗುತ್ತೆ, ನಾವು ಆಂಜಿಯೋಗ್ರಾಮ್ ಮಾಡ್ತೀವಿ, ವಿ ಫೈಂಡ್ ಸಮ್ ಬಾರ್ಡರ್ಲೈನ್ ಲೀಜನ್ 40-50% ಬ್ಲಾಕ್ ಇರುತ್ತೆ. ಸೊ ಅದೇನಾಗಿರುತ್ತೆ ಅಂದರೆ ನಾವು ಬರೀ ಬ್ಲಡ್ ಥಿನ್ನರ್ ಮತ್ತು ಕೊಲೆಸ್ಟ್ರಾಲ್ ಮಾತ್ರ ಕೊಡ್ತೀವಿ. ಸೊ ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಥಿನ್ನರ್ ಅಂದರೆ ಆಸ್ಪಿರಿನ್, ಇವು ಲಾಂಗ್ ಟರ್ಮ್ ತೊಗೊಂಡ್ರೆ ಏನೋ ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಕೆಲವೊಬ್ರು ಕೇಳ್ತಾರೆ. ಸೊ ದೀಸ್ ಆರ್ ಟ್ಯಾಬ್ಲೆಟ್ಸ್ ಆರ್ ಯೂಸ್ಡ್ ಫಾರ್ ವೆರಿ ಲಾಂಗ್ ಪೀರಿಯಡ್. ಸೊ ಲಾಸ್ಟ್ 35-40 ಇಯರ್ಸಿಂದ ದೀಸ್ ಆರ್ ಬಿಂಗ್ ಯೂಸ್ಡ್ ಇನ್ ದ ಕ್ಲಿನಿಕಲ್ ಪ್ರಾಕ್ಟೀಸ್. ಯೂಶಲಿ ಲಾಂಗ್ ಟರ್ಮ್ ತೊಗೊಂಡ್ರೆ ಏನೂ ಸೈಡ್ ಎಫೆಕ್ಟ್ ಇರಲ್ಲ. ಸೊ ಕೆಲವರಿಗೆ ಏನಾಗುತ್ತೆ, ಸಮ್ ಪೀಪಲ್ ಆರ್ ಪ್ರೋನ್ ಫಾರ್ ಬ್ಲೀಡಿಂಗ್ ಅಥವಾ ವೆರಿ ಫ್ರಜೈಲ್ ಪೇಷಂಟ್ಸ್ ಅಂತವ್ರಿಗೆ ಸೊ ಬ್ಲೀಡಿಂಗ್ ರಿಸ್ಕ್ ಇರುತ್ತೆ. ಬಟ್ ದೀಸ್ ಆರ್ ಟ್ಯಾಬ್ಲೆಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಟು ಪ್ರಿವೆಂಟ್ ಅ ಬಿಗ್ ಮೇಜರ್ ಹಾರ್ಟ್ ಅಟ್ಯಾಕ್. ಸೊ ದೀಸ್ ಟ್ಯಾಬ್ಲೆಟ್ಸ್ ಕ್ಯಾನ್ ಬಿ ಟೇಕನ್ ವಿದೌಟ್ ಎನಿ ಫಿಯರ್. ಸ್ಟ್ಯಾಟಿನ್ ಏನು ಮಾಡುತ್ತೆ, ಸೊ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಏನು ಹಾರ್ಟ್ ರಕ್ತನಾಳದಲ್ಲಿ ಬ್ಲಾಕೇಜ್ ಡೆವಲಪ್ ಆಗ್ತದೆ ಅದನ್ನು ಕಡಿಮೆ ಮಾಡುತ್ತೆ. ಸೊ ಇದು ಸ್ಟ್ಯಾಟಿನ್ 1 ವಾರ ತೊಗೊಂಡು 2 ವಾರ ತೊಗೊಂಡ್ಬಿಟ್ಟು ಏನೂ ಪ್ರಯೋಜನ ಇಲ್ಲ. ಸೊ ದೀಸ್ ಹ್ಯಾಸ್ ಟು ಬಿ ಟೇಕನ್ ಫಾರ್ ಲಾಂಗ್ ಪೀರಿಯಡ್. ಸ್ಟ್ಯಾಟಿನ್ ಟ್ಯಾಬ್ಲೆಟ್, ಅಟೋರೋಸ್ಟ್ಯಾಟಿನ್ ಅಂತ ಹೇಳ್ತೀವಿ, ರೋಸೋಸ್ಟ್ಯಾಟಿನ್ ಅಂತ ಹೇಳ್ತೀವಿ. ಈ ಟ್ಯಾಬ್ಲೆಟ್ ತೊಗೊಂಡಾಗ ಕೆಲವರಿಗೆ ಮೈಕೈ ನೋವು ಬರ್ಬೋದು, ಅಥವಾ ಕೆಲವರಿಗೆ ಸಿವಿಯರ್ ಆಗಿ ಮಸಲ್ ಬ್ರೇಕ್ ಆಗ್ಬೋದು, ಬ್ರೇಕ್ ಡೌನ್ ಅಂತ ರ್ಯಾಬ್ಡೊಮೈಲಿಸಿಸ್ ಅಂತೀವಿ. ದೀಸ್ ಆರ್ ವೆರಿ ರೇರ್. ದಿಸ್ ಹ್ಯಾಪನ್ ಇನ್ 1 in 10 lakh. ಸೊ ಅಂಥವ್ರಿಗೆ ವಿ ಯೂಸ್ ಸಮ್ ಅದರ್ ಫಾರ್ಮ್ಸ್ ಆಫ್ ಕೊಲೆಸ್ಟ್ರಾಲ್ ರಿಡ್ಯೂಸಿಂಗ್ ಡ್ರಗ್ಸ್. ಧನ್ಯವಾದಗಳು ಡಾಕ್ಟ್ರೇ. ಈ ಒಂದು ಹೃದಯಾಘಾತ ಆಗದೇ ಇರಲು ನಾವೇನು ಮಾಡಬೇಕು? ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು? ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರಾ? ನನ್ನ ಹೆಸರು ಡಾಕ್ಟರ್ ಚೌಡಪ್ಪ ಶಾಖಾಪುರ್, ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಯುನಿಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಧಾರವಾಡ. ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಾಘಾತ ಸಣ್ಣ ವಯಸ್ಸಿನಲ್ಲಿ ಕಂಡುಬರುತ್ತದೆ. ಇವುಗಳ ಕಾರಣ ಏನೆಂದರೆ ಫಾಸ್ಟ್ ಲೈಫ್ ಸ್ಟೈಲ್, ವೇಗವಾಗಿ ಸಾಗುತ್ತಿರುವ ಜೀವನ ಶೈಲಿ, ಇವುಗಳ ಜೊತೆ ಡಯಾಬಿಟಿಸ್ ಮತ್ತು ಹೆಚ್ಚಿನ ರಕ್ತದ ಒತ್ತಡ, ಧೂಮಪಾನ, ಮದ್ಯಪಾನ ಮತ್ತು ಮೆಂಟಲ್ ಸ್ಟ್ರೆಸ್
ಇವುಗಳನ್ನು ಹೇಗೆ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಮ್ಮ ಜೀವನ ಶೈಲಿ ಉತ್ತಮ ಆಗಬಹುದು. ಮೊದಲನೇದಲ್ಲಿ ಆಹಾರ ಪದ್ಧತಿ. ಆಹಾರ ಪದ್ಧತಿಯಲ್ಲಿ ವೆಜಿಟೇಬಲ್ಸ್ ಜಾಸ್ತಿ, ತರಕಾರಿ, ಹಣ್ಣುಗಳು, ಸಿರಿಧಾನ್ಯಗಳು ಮತ್ತು ವೆಜಿಟೇಬಲ್ಸ್ ಪ್ರೋಟೀನ್ಸ್, ಬೇಳೆಗಳು, ಬೀನ್ಸ್ ಜಾಸ್ತಿ ಯೂಸ್ ಮಾಡಿಕೊಳ್ಳಬೇಕು ಮತ್ತು ಲಿಮಿಟೆಡ್ ಆಯಿಲ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್ಗಳು ಯೂಸ್ ಮಾಡಿಕೊಳ್ಳಬೇಕು. ಕುಕ್ಕಿಂಗಿಗೆ ಆಯಿಲ್ಸ್ ಅಂದರೆ ಸನ್ಫ್ಲವರ್ ಆಯಿಲ್, ಗ್ರೌಂಡ್ನಟ್ ಆಯಿಲ್ ಅಥವಾ ಆಯಿಲ್ ಯೂಸ್ ಮಾಡಿಕೊಂಡ್ರೆ ಕುಕ್ಕಿಂಗ್ ಸರಿ ಹೋಗುತ್ತದೆ. ಇವುಗಳ ಜೊತೆ ಎಕ್ಸರ್ಸೈಸ್ ಅಂದರೆ ವ್ಯಾಯಾಮ ಡೈಲಿ 30 ಮಿನಿಟ್ಸ್ ಅಥವಾ ವಾರದಲ್ಲಿ 5 ದಿವಸ ಮಾಡಿಕೊಂಡರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDL ಕಮ್ಮಿ ಆಗುತ್ತೆ, ಗುಡ್ ಕೊಲೆಸ್ಟ್ರಾಲ್ HDL ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಏರೋಬಿಕ್ ಎಕ್ಸರ್ಸೈಸ್ ಅಳವಡಿಸಿಕೊಂಡರೆ ಕೊಲೆಸ್ಟ್ರಾಲ್ ಕಡಿಮೆ ಆಗುವ ಸಾಧ್ಯತೆ ಬಹಳ ಇದೆ. ಸೊ ಇದರಿಂದ ಇನ್ಫ್ಲಮೇಷನ್ ಅಂದರೆ ಸ್ಟ್ರೆಸ್ ಇನ್ ದ ಬಾಡಿ ಕಮ್ಮಿಯಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುವ ಸಾಧ್ಯತೆ ಭಾಳ ಜಾಸ್ತಿ ಇದೆ. ಇವುಗಳಿಂದ ರಕ್ತನಾಳಗಳಿರುವ ಕೊಲೆಸ್ಟ್ರಾಲ್ ಕಮ್ಮಿಯಾಗಿ ಪ್ಲಾಕ್ ರಪ್ಚರ್ ಆಗೋದು ಸಾಧ್ಯತೆ ಕಮ್ಮಿ ಇದೆ. ಇವುಗಳ ಜೊತೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಮೆಡಿಕೇಷನ್ಸು ತೆಗೆದುಕೊಳ್ಳಬೇಕು. ಅದರಲ್ಲಿ ಒಳ್ಳೆಯ ಜೀವನ ಶೈಲಿ ಅಳವಡಿಸಿಕೊಂಡರೆ ಹಾರ್ಟ್ ಅಟ್ಯಾಕ್ ಬರುವ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಧನ್ಯವಾದಗಳು ಡಾಕ್ಟ್ರೇ. ನಮ್ಮ ಮಿತ್ರರಾದಂಥ ಡಾಕ್ಟರ್ ರವಿ ದೇಸಾಯಿ ಇವರು ಅಮೆರಿಕದಲ್ಲಿ ಹೃದಯದ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋಣ ಬನ್ನಿ. ಈ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅನ್ನೋದು ನಮ್ಮ ಸೌತ್ ಏಷ್ಯಾದಲ್ಲಿ ಬಹಳ ಕಾಮನ್ ಆಗಿಬಿಟ್ಟಿದೆ ಆ್ಯಸ್ ಕಂಪೇರ್ ಟು ವೆಸ್ಟ್. ಅಂದರೆ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ ಈ ಒಂದು ಏರಿಯಾದಲ್ಲಿ ಡಯಾಬಿಟೀಸ್, ಹೈಪರ್ಟೆನ್ಷನ್, ಒಬೆಸಿಟಿ, ಹಾರ್ಟ್ ಅಟ್ಯಾಕ್ ಇವೆಲ್ಲ ಬಹಳ ಜಾಸ್ತಿ ಆಗಿದ್ದಾವೆ ಆ್ಯಸ್ ಕಂಪೇರ್ ಟು ವೆಸ್ಟ್. ಇದಕ್ಕೆ ಏನು ಕಾರಣ? ಇದರಲ್ಲಿ ಜೆನೆಟಿಕ್ಸ್ ಏನಾದರೂ ಮಹತ್ವದ ಪಾತ್ರವನ್ನು ಹೊಂದಿದೆಯಾ ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರಾ? ಹಲೋ, ನಾನು ಡಾಕ್ಟರ್ ರವಿ ದೇಸಾಯಿ, ಇಲ್ಲಿ ಅಮೆರಿಕಾದಲ್ಲಿ ಕಾರ್ಡಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತೇನೆ. ಈಗ ನಾವು ನೋಡೋ ಪ್ರಕಾರ ಮಿಡ್ಲ್ ಏಜ್ 40ರಿಂದ 60 ವರ್ಷ ವಯಸ್ಸಿನವರು ಸಾಕಷ್ಟು ಜನ ಭಾರತೀಯರು ಅಥವಾ ದಕ್ಷಿಣ ಏಷ್ಯಾದವರು ಜಾಸ್ತಿ ಹೃದಯಾಘಾತ ಅಥವಾ ಸ್ಟ್ರೋಕ್ ಆಗೋದು ನೋಡ್ತಾ ಇರ್ತೇವೆ. ಒಂದು ರೀಸನ್ ಅಂದರೆ ಇದು ನಾವು ವೆಸ್ಟರ್ನರ್ಸ್ ಕಂಪೇರ್ ಮಾಡಿದರೆ ನಾವು ನಮ್ಮಲ್ಲಿ ಮಸಲ್ ಮಾಸು ತುಂಬ ಕಮ್ಮಿ ಇರುತ್ತೆ ಮತ್ತು ನಾವು ಫ್ಯಾಟು ಒಳಗೆ ಅಬ್ಡಮೆನ್ದಲ್ಲಿ ಜಾಸ್ತಿ ಫ್ಯಾಟ್ ಸ್ಟೋರ್ ಮಾಡ್ತೇವೆ. ಇದು ಏಕೆ ಅಂತ ಕೇಳಿದರೆ, ನಾವು ನಮ್ಮ ಪೂರ್ವಜರು ಸಾಕಷ್ಟು ಸ್ಟಾರ್ವೇಷನ್ನು ಅಥವಾ ಫ್ಯಾಮಿನ್ಸ್ ಥ್ರೂ ಹೋಗಿದ್ದಾರೆ. ಹೀಗಾಗಿ ನಮ್ಮ ಜೀನ್ಸು ಒಂಥರ ಅಡಾಪ್ಟ್ ಆಗಿದ್ದಾವೆ ಫುಡ್ ಸ್ಕೇರ್ಸಿಟಿ ಸಂಬಂಧ. ಸೊ ನಾವು ಫುಡ್ ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಅದನ್ನು ನಮ್ಮ ಸ್ಟೋರ್ ಮಾಡುತ್ತೆ ಫ್ಯಾಟು, ಮತ್ತು ನಮ್ಮ ಮಸಲನ್ನು ಜಾಸ್ತಿ ಬೆಳೆಯೋಕ್ಕೆ ಕೊಡೋದಿಲ್ಲ. ಯಾಕಂದರೆ ಅದು ಜಾಸ್ತಿ ಕ್ಯಾಲರೀಸನ್ನು ಪ್ರಿಸರ್ವ್ ಮಾಡಿ ಮುಂದೆ ಮತ್ತೆ ಸ್ಟಾರ್ವೇಷನ್ಗೆ ಯೂಸ್ ಆಗಲಿಕ್ಕೆ ಅದನ್ನು ಅಡಾಪ್ಟ್ ಆಗಿದ್ದಾವೆ ನಮ್ಮ ಜೀನ್ಸು. ಸೊ ಹೀಗಾಗಿ ನಾವು ಅದನ್ನು ನ್ಯಾಚುರಲಿ ನಾವು ಒಂದು ಸ್ವಲ್ಪ ಜಾಸ್ತಿ ಫ್ಯಾಟ್ ಒಳಗೆ ಸ್ಟೋರ್ ಆಗೋದ್ರಿಂದ ನಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸು ಅಥವಾ ಬ್ಲಡ್ ಪ್ರೆಷರು ಅಥವಾ ಡಯಾಬಿಟೀಸು ಇವೆಲ್ಲ ಜಾಸ್ತಿಯಾಗಿ ನೋಡ್ತಾ ಇರ್ತೇವೆ. ಇದರಿಂದ ಕೊಲೆಸ್ಟ್ರಾಲ್ ಪಾರ್ಟಿಕಲ್ಸು ಜಾಸ್ತಿ ಹುಡ್ತವೆ. ಸೊ ಹೀಗಾಗಿ ನಮ್ಮಲ್ಲಿ ಇವೆಲ್ಲ ಫ್ಯಾಕ್ಟರ್ಸಿಂದ ಸಾಕಷ್ಟು ಹಾರ್ಟ್ ಡಿಸೀಸ್ ರಿಸ್ಕು ಜಾಸ್ತಿಯಾಗಿ ಕಾಣುತ್ತೆ. ಮತ್ತು ಇಲ್ಲಿ ನಮ್ಮಲ್ಲಿ ಕಲ್ಚರಲಿ ನಾವು ಜಾಸ್ತಿ ನಾವು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿನ್ನೋದು, ಕಾರ್ಬೋಹೈಡ್ರೇಟ್ಸು ಮತ್ತು ಫ್ಯಾಟು, ಕಮ್ಮಿ ಪ್ರೋಟೀನ್ ತಿನ್ನೋದು ಮತ್ತು ಶುಗರು, ಡೆಸರ್ಟ್ಸ್ ಆಲ್ಮೋಸ್ಟ್ ಎವ್ರಿ ಡೇ ನಾವು ಒಂದು ಸ್ವೀಟ್ ಮಾಡಬೇಕು. ಈಗೆಲ್ಲ ಕಲ್ಚರಲ್ ಫ್ಯಾಕ್ಟರ್ಸು ಮತ್ತು ನಮ್ಮ ಎಕ್ಸಸೈಸ್, ಜನರಲಿ ನಮ್ಮ ಸೊಸೈಟಿಯಲ್ಲಿ ಎಕ್ಸಸೈಸು ಅಷ್ಟು ಮಾಡೋದು ಕಮ್ಮಿ ಇರೋದು. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಆಗಿ ನಾವು ಜಾಸ್ತಿ ನಮ್ಮ ಸೌತ್ ಏಷ್ಯನ್ ಜನರಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ಸು, ಸ್ಟ್ರೋಕ್ಸು ನೋಡೋದು. ಧನ್ಯವಾದಗಳು ಡಾಕ್ಟ್ರೆ. ಎಷ್ಟೋ ಸಲ ಹೃದಯಾಘಾತವಾದಾಗ ರೋಗಿ ಮತ್ತು ಸಂಬಂಧಿಕರು ಆಸ್ಪತ್ರೆ, ಕೆಲವು ಜನ ಗೋಲ್ಡನ್ ಪೀರಿಯಡ್ ಅಂತೀವಿ, ಮೊದಲನೇ 6 ತಾಸಿನಲ್ಲೇ ಬಂದು ಮುಟ್ತಾರೆ, ಕೆಲವು ಜನ ಲೇಟಾಗಿ ಮುಟ್ತಾರೆ. ಎಷ್ಟೋ ಜನರಿಗೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೂ ಸಹಿತ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲ ಹೃದಯಾಘಾತಗಳು ಒಂದೇ ತೆರನಾಗಿರೋದಿಲ್ಲ. ಕೆಲವರಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ, ಕೆಲವು ಜನರಿಗೆ ಮೈನರ್ ಹಾರ್ಟ್ ಅಟ್ಯಾಕ್ ಇರುತ್ತೆ. ಈಗ ಅಕಸ್ಮಾತ್ ಆ ವ್ಯಕ್ತಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟ ನಂತರ ಬದುಕಲಿಲ್ಲ ಅಂದರೆ ರೋಗಿಯ ಸಂಬಂಧಿಕರು ವೈದ್ಯರ ಮೇಲೆ, ಆಸ್ಪತ್ರೆ ಮೇಲೆ ಎಷ್ಟೋ ಸಲ ಹಲ್ಲೆ ಮಾಡಿದ್ದನ್ನು ನಾವು ಕೇಳ್ಪಡ್ತೀವಿ. ಅಂಥವರಿಗೆ ನಿಮ್ಮ ಸಂದೇಶ ಏನು ಅಂತ ದಯವಿಟ್ಟು ಹೇಳ್ತೀರಾ? ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಆದಾಗ ಭಾಳಷ್ಟು ರೋಗಿಗಳು ಆಸ್ಪತ್ರೆಗೆ ಬೇಗ ಬರುವುದಿಲ್ಲ. 25% ಜನ ಆಸ್ಪತ್ರೆಗೆ ಬರೋ ಮುಂಚೆನೇ ಡೆತ್ ಆಗುತ್ತೆ ಅಥವಾ ಆಸ್ಪತ್ರೆಗೆ ಬಂದ ಮೇಲೆ ಡೆತ್ ಆಗುತ್ತೆ. ಇದು BP ಲೋ ಆಗಾಗ್ಬೋದು ಅಥವಾ ಎದೆ ಬಡಿತ ಏರುಪೇರಾಗ್ಬೋದು.
ಈ ಇನಿಷಿಯಲ್ 3 to 6 ಅವರ್ಸ್ ಏನಿರುತ್ತಲ್ಲ ಅದು ನಾವು ಗೋಲ್ಡನ್ ಪೀರಿಯಡ್ ಅಂತೀವಿ. ಅದರಲ್ಲಿ ನಾವು ರಕ್ತನಾಳವನ್ನು ಮೆಡಿಸಿನ್ಸ್ ಕೊಟ್ಟು ಓಪನ್ ಮಾಡ್ತೀವಿ ಅಥವಾ ಎಮರ್ಜೆನ್ಸಿ ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟ್ ಹಾಕಿ ಓಪನ್ ಮಾಡ್ತೀವಿ. ಇದು ಮಾಡೋದ್ರಿಂದ ಪೇಷಂಟ್ ಉಳಿಯೋ ಚಾನ್ಸಸ್ ಜಾಸ್ತಿ ಇರ್ತವೆ, ಆಲ್ಮೋಸ್ಟ್ 70 to 80%. ಟ್ರೀಟ್ಮೆಂಟ್ ಎಷ್ಟು ತಡ ಆಗುತ್ತೋ ಅದರಿಂದ ಹಾರ್ಟ್ ವೀಕ್ ಆಗುತ್ತೆ, ಬಿ ಪಿ ಲೋ ಆಗುತ್ತೆ, ಇದರಿಂದ ಸಡನ್ ಕಾರ್ಡಿಯಾಕ್ ಡೆತ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತವೆ. ಭಾಳಷ್ಟು ಜನ ನಮ್ಮ ಆಸ್ಪತ್ರೆಗೆ ವಿದಿನ್ ಗೋಲ್ಡನ್ ಪೀರಿಯಡಲ್ಲೇ ಬರ್ತಾರೆ, 3 ರಿಂದ 6 ತಾಸು ಒಳಗಡೆ ಬರ್ತಾರೆ. ಬಟ್ ಬಂದರೂ ಕೂಡ ಬೇಗ ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ. ಆದಷ್ಟನ್ನು ಟ್ರೀಟ್ಮೆಂಟನ್ನು ಫ್ರೀ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅಥವಾ ಬೇರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಸ್ಪತ್ರೆಗೆ ಬಂದ ಮೇಲೂ ಕೂಡ ಟ್ರೀಟ್ಮೆಂಟ್ 2-3 ತಾಸು ಡಿಲೇ ಆಗುತ್ತೆ. ಇದರಿಂದ ಪೇಷಂಟಿಗೆ ತೊಂದರೆ ಆಗುತ್ತೆ. ನಾವು ಎಷ್ಟೇ ಚೆನ್ನಾಗಿ ಮೆಡಿಸಿನ್ಸ್ ಕೊಟ್ಟು ರಕ್ತನಾಳ ಓಪನ್ ಮಾಡಿದರೂ ಕೂಡ, ಎಮರ್ಜೆನ್ಸಿ ಆಂಜಿಯೋಪ್ಲಾಸ್ಟಿ ಮಾಡಿದರೂ ಕೂಡ ಅದರಿಂದ ಹಾರ್ಟ್ ವೀಕ್ ಇರೋದ್ರಿಂದ ಸಡನ್ ಕಟ್ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಇದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಇರೋಲ್ಲ, ಬಟ್ ಅದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಂತ ದೂಷಿಸಿ ಜನರು ಗಲಾಟೆ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತವೆ. ಇದರಿಂದ ಬೇರೆ ಪೇಷಂಟ್ಗಳಿಗೂ ತೊಂದರೆ ಆಗುತ್ತೆ, ಟ್ರೀಟ್ಮೆಂಟ್ಗೂ ತೊಂದರೆ ಆಗುತ್ತೆ. ಇದನ್ನು ಜನರು ಅರ್ಥ ಮಾಡ್ಕೋಬೇಕು. ನನ್ನ ಸಲಹೆ ಏನಂದರೆ, ಹಾರ್ಟ್ ಅಟ್ಯಾಕ್ ಲಕ್ಷಣ ಕಂಡ ತಕ್ಷಣ ಆದಷ್ಟು ಬೇಗ ನೀವು ಆಸ್ಪತ್ರೆಗೆ ಹೋಗಬೇಕು ಮತ್ತು ಅಲ್ಲಿ ECG ಮಾಡಿ ವೈದ್ಯರು ಏನೋ ಟ್ರೀಟ್ಮೆಂಟ್ ಸೂಚಿಸ್ತಾರಲ್ಲ ಅದನ್ನು ಬೇಗ ತೊಗೊಳ್ಬೇಕು. ಇದರಿಂದ ರೋಗಿ ಉಳಿಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಧನ್ಯವಾದಗಳು ಡಾಕ್ಟ್ರೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಎಷ್ಟೋ ಜನರಿಗೆ 40-50 ವರ್ಷ ಆದ ನಂತರ ಸಡನ್ನಾಗಿ ಫಿಟ್ ಆಗಬೇಕಂತ ಯೋಚಿಸ್ತಾ ಇರ್ತಾರೆ. ಮೋಟಿವೇಶನ್ ಸ್ಪೀಚ್ ಕೇಳಿ ಮರುದಿನನೇ ಓಡೋಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಜನ ಅಂಥವರಿಗೆ ಹೃದಯಾಘಾತ ಆಗಿದ್ದುಂಟು. ಅಂಥವರಿಗೆ ವಿಗರಸ್ ಎಕ್ಸಸೈಸ್ ಆಗಲಿ ಓಡುವುದಾಗಲಿ ಮಾಡೋಕ್ಕಿಂತ ಮುಂಚೆ ಅವರು ಯಾವ ಆರೋಗ್ಯದ ಪರೀಕ್ಷೆಗಳನ್ನ ಅವ್ರು ಮಾಡ್ಕೋಬೇಕು ಮತ್ತು ಹೃದಯಾಘಾತ ತಪ್ಪಿಸಲು ಅವ್ರು ಏನು ಮಾಡಬೇಕು ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರಾ? ಈಗ ನಮ್ಮ ಫಿಟ್ನೆಸ್ ಜರ್ನಿ ಹೇಗಿರಬೇಕು, ಇದು ಇಂಪಾರ್ಟೆಂಟ್ ಕ್ವಶನ್ನು. ನಮ್ಮ ಫಿಟ್ನೆಸ್ ಜರ್ನಿಯಲ್ಲಿ ಫಸ್ಟ್ ಸ್ಟೆಪ್ ಮತ್ತು ಎರಡನೇ ಸ್ಟೆಪ್, 2 ಸ್ಟೆಪ್ಸ್ ಇದ್ದಾವೆ. ಮೊದಲನೇ ಸ್ಟೆಪ್ಪಲ್ಲಿ ನಾವು ನಮ್ಮ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸನ್ನು ಕಂಟ್ರೋಲ್ ಮಾಡೋದು, ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ನಲ್ಲಿ ನಾವು ರನ್ನಿಂಗು, ವಿಗರಸ್ ಎಕ್ಸಸೈಸು ಅಂದರೆ ತೀವ್ರ ವ್ಯಾಯಾಮ ಅವೆಲ್ಲ ಮಾಡ್ಬೋದು. ಈಗ ಫಸ್ಟ್ ಸ್ಟೆಪ್ ಹೇಗೆ ಅಚೀವ್ ಮಾಡೋದು? ಒಂದು ಫುಡ್ಡು, ಸೆಕೆಂಡು ಎಕ್ಸಸೈಸು, ಥರ್ಡು ಮೆಡಿಕೇಷನ್ಸು. ಇವು 3 ಯೂಸ್ ಮಾಡಿಕೊಂಡು ನಮ್ಮ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸನ್ನು ಕಂಟ್ರೋಲ್ ಮಾಡೋದು. ದಟ್ ಈಸ್ ಅ ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ನಲ್ಲಿ ನಾವು ಒಂದು ನಮ್ಮ ರಿಸ್ಕ್ ಫ್ಯಾಕ್ಟರ್ಸ್ ಯಾವ್ಯಾವ ಇದ್ದಾವೆ ಮೊದಲು ನೋಡ್ಕೋಬೇಕು. ಒಂದು ಬ್ಲಡ್ ಪ್ರೆಷರು, ಇನ್ನೊಂದು ಹೈ ಕೊಲೆಸ್ಟ್ರಾಲು, ಇನ್ನೊಂದು ಸ್ಮೋಕಿಂಗು ಅಥವಾ ಎನಿ ಟೊಬ್ಯಾಕೊ ಪ್ರಾಡಕ್ಟ್ಸು, ಇನ್ನೊಂದು ಡಯಾಬಿಟೀಸು, ಇನ್ನೊಂದು ಒಬಿಸಿಟಿ. ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಡಿಸೀಸ್. ಯಾವುದೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ 65 ವರ್ಷ ಒಳಗಿನವರಿಗೆ ಹಾರ್ಟ್ ಅಟ್ಯಾಕು ಅಥವಾ ಸ್ಟ್ರೋಕು ಆಗಿದ್ದರೆ ಅದು ನಮಗೆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇರ್ಬೋದು. ಈಗ ನಾವು ಮೊದಲೇ ನೋಡ್ಕೊಂಡಂಗೆ ನಮ್ಮ ವೆಯ್ಟು ನಾರ್ಮಲ್ ಇರ್ಬೋದು, ಆದ್ರೂ ನಮ್ಮ ಮಸಲ್ ಮಾಸು ಕಮ್ಮಿ ಮತ್ತು ಬೊಜ್ಜು ಜಾಸ್ತಿ ಇರ್ಬೋದು. ಇದನ್ನಾಗಲೇ ನೋಡಿದ್ದೇವೆ. ಈಗ ಇದನ್ನು ಹೇಗೆ ಮೆಷರ್ ಮಾಡೋದು? ಇದನ್ನು ಒಬಿಸಿಟಿ ಹೇಗೆ ಮೆಷರ್ ಮಾಡೋದು? ಒಂದು ಸಿಂಪಲ್ ವಿಧಾನ ಅಂದರೆ ನಮ್ಮ ಸೊಂಟದ ಸುತ್ತಳತೆ ಮೆಷರ್ ಮಾಡೋದು. ಪುರುಷರೊಳಗೆ 80 ಸೆಂಟಿಮೀಟರ್ ಅಥವಾ 31 ಇಂಚು, ಆಮೇಲೆ ಮಹಿಳೆಯರಲ್ಲಿ 72 ಸೆಂಟಿಮೀಟರ್ ಅಥವಾ 28 ಇಂಚು ಒಳಗೆ ನಮ್ಮ ವೇಸ್ಟ್ ಸರ್ಕಂಫರೆನ್ಸು ಇರಬೇಕು. ಆಮೇಲೆ ಇದನ್ನು ಅಚೀವ್ ಮಾಡಬೇಕಂದ್ರೆ ನಾವು ಎಕ್ಸಸೈಸು, ಮೈಲ್ಡ್ ಟು ಮಾಡರೇಟ್ ಎಕ್ಸಸೈಸು, ಆಮೇಲೆ ಡಯಟ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಆಮೇಲೆ ಉಳಿಕಿದೆಲ್ಲ ಬ್ಲಡ್ ಪ್ರೆಷರು, ಡಯಾಬಿಟೀಸು ಅವೆಲ್ಲ ಕಂಟ್ರೋಲು ವೇಸ್ಟ್ ಸರ್ಕಂಫರೆನ್ಸ್ ಕಮ್ಮಿ ಮಾಡೋದ್ರಿಂದ ಆಗ್ಬೋದು. ಆಗಲಿಲ್ಲ ಅಂದ್ರೂ ನಾವು ಮೆಡಿಕೇಷನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಮೆಡಿಕೇಷನ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಇವನ್ನೆಲ್ಲ ಅಚೀವ್ ಮಾಡಲಿಕ್ಕೆ ಮೈಲ್ಡ್ ಟು ಮಾಡರೇಟ್ ಎಕ್ಸಸೈಸ್ ಮಾಡ್ಬೋದು. ಮೈಲ್ಡ್ ಟು ಮಾಡರೇಟ್ ಎಕ್ಸಸೈಸ್ ಮಾಡೋಕ್ಕಿಂತ ಮೊದಲು ಏನು ಅಂತ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೊಳ್ಳೋದು ಜರುರಿಲ್ಲ. ಮೈಲ್ಡ್ ಟು ಮಾಡರೇಟ್ ಎಕ್ಸಸೈಸ್ ಅಂದರೆ ಏನು? ಈ ಎಕ್ಸಸೈಸ್ನಲ್ಲಿ ನಾವು ಮೂಗಿನಿಂದ ಉಸಿರಾಡ್ಬೋದು, ಬಾಯಿ ತೆಗೆದು ಉಸಿರಾಡಬೇಕಾಗುವಂಥ ಪ್ರಸಂಗ ಬರೋದಿಲ್ಲ. ಬಾಯಿ ತೆಗೆದು ಉಸಿರಾಡಬೇಕಾಯ್ತಂದರೆ ಅದು ನಾವು ವಿಗರಸ್ ಎಕ್ಸಸೈಸ್ನಲ್ಲಿ ಎಂಟರ್ ಆಗ್ತಾ ಇದ್ದೀವಿ ಅಂತ. ಆಮೇಲೆ ಇನ್ನೊಂದಂದರೆ ಶಾರ್ಟ್ ಟು ಮೀಡಿಯಂ ಸೆಂಟೆನ್ಸನ್ನು ಈಸಿಯಾಗಿ ಮಾತಾಡ್ಬೋದು ಮೈಲ್ಡ್ ಟು ಮಾಡರೇಟ್ ಎಕ್ಸಸೈಸ್ನಲ್ಲಿ. ಮಾತಾಡೋಕ್ಕಾಗಲಿಲ್ಲ ಅಂದರೆ ಅದು ವಿಗರಸ್ ಎಕ್ಸಸೈಸ್ ಆಗುತ್ತೆ. ಸೊ ವಿಗರಸ್ ಎಕ್ಸಸೈಸ್ ನೆಕ್ಸ್ಟ್ ಸ್ಟೆಪ್ ಆಫ್ಕೋರ್ಸ್ ಫಿಟ್ನೆಸ್ ಜರ್ನಿಯಲ್ಲಿ ವಿಗರಸ್ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಆದರೆ ವಿಗರಸ್ ಎಕ್ಸಸೈಸ್ ಮಾಡೋಕ್ಕಿಂತ ಮೊದಲು ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸು, ನಮ್ಮ ಬೊಜ್ಜು, ಬ್ಲಡ್ ಪ್ರೆಷರು, ಡಯಾಬಿಟೀಸು, ಸ್ಮೋಕಿಂಗ್ ಇದ್ದರೆ ಅದು, ಕೊಲೆಸ್ಟ್ರಾಲು, ಇವೆಲ್ಲ ವೆಲ್ ಕಂಟ್ರೋಲ್ಡ್ ಇದ್ದ ಮೇಲೆ 6 ತಿಂಗಳು ಚೆನ್ನಾಗಿ ಕಂಟ್ರೋಲ್ ಇದ್ದ ಮೇಲೆ ಅದನ್ನು ನಾವು ವಿಗರಸ್ ಎಕ್ಸಸೈಸ್ಗೆ ಹೋಗ್ಬೋದು. ಧನ್ಯವಾದಗಳು ಡಾಕ್ಟ್ರೆ. ಸ್ನೇಹಿತರೆ, ಕೇಳಿದ್ರಲ್ಲ, ಇಲ್ಲಿವರೆಗೆ ಅನೇಕ ಹೃದಯದ ತಜ್ಞ ವೈದ್ಯರು ಎಲ್ಲ ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದಾರೆ. ಇದನ್ನು ಪಾಲಿಸುವುದು ನಿಮ್ಮ ಕೆಲಸ. ಏಕೆಂದರೆ ಹೃದಯಾಘಾತಗಳನ್ನು, ಹೃದಯದ ಕಾಯಿಲೆಗಳನ್ನು ಪ್ರಿವೆನ್ಷನ್ ಮಾಡಬೇಕಂದ್ರೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು, ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕು, ಪ್ರತಿನಿತ್ಯ ನಡಿಗೆ ಅಥವಾ ವ್ಯಾಯಾಮ ಮಾಡ್ತಾನೆ ಇರಬೇಕು. ನೀವು ಮತ್ತೊಮ್ಮೆ ವೈದ್ಯರನ್ನ ಸಂಪರ್ಕಿಸಿ ನಿಮ್ಮ BP, ಶುಗರ್ ಎಷ್ಟಿದೆ, ನಿಮ್ಮ ವೇಸ್ಟ್ ಸರ್ಕಂಫರೆನ್ಸ್ ಎಷ್ಟಿದೆ, ನಿಮ್ಮ ತೂಕ ಎಷ್ಟಿದೆ, ಇವನ್ನೆಲ್ಲ ನೋಡಿಕೊಂಡು ಇವತ್ತಿನಿಂದಲೇ ಸೀರಿಯಸ್ ಆಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು.